ಇವತ್ತು ಬಹಳ ಒಂದು ಆತ್ಮೀಯವಾದಂತ ಹೃದಯ ಸ್ಪರ್ಶಿಯಾದಂತ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ಮಾನ್ಯ BS ಯಡಿಯೂರಪ್ಪನವರ ಹೆಸರಿನಲ್ಲಿ ಈ ಕಲ್ಯಾಣ ಮಂಟಪ ನಿರ್ಮಾಣ ಆಗುವುದಕ್ಕೆ ಈ ಭಾಗದ ಜನರಿಗೆ ಹೆಚ್ಚಿನ ಅನುಕೂಲತೆಯನ್ನ ಮಾಡಿಕೊಡುವಂತ ಕೆಲಸ ಇವತ್ತು ಯಾರಾದರೂ ಮಾಡಿದ್ರೆ ಗುರುದೇವ್ ಪಾಟೀಲ್ರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ್ಬಯಸ್ತೇನೆ. ಮಾನ್ಯ ಯಡಿಯೂರಪ್ಪನವರ ಹೋರಾಟದ ಬಗ್ಗೆ ಅವರು ಮುಖ್ಯಮಂತ್ರಿ ಇದ್ದಂತ ಸಂದರ್ಭದಲ್ಲಿ ಮಾಡಿದ ಸಾಧನೆಗಳ ಬಗ್ಗೆ ಬಹುಶಃ ಇಡೀ ನಾಡಿನ ಜನತೆಗೆ ಗುರುತಿರುವಂತ ಕೆಲಸ. ಒಂದು ಮಾತನ್ನ ಹೇಳ್ತೀನಿ, ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಕೆಲವೊಂದು ನಿರ್ಧಾರಗಳನ್ನು ಕೈಗೊಂಡ್ರೆ ಆ ನಿರ್ಧಾರಗಳ ಪ್ರಕಾರ ಆಜ್ಞೆಯನ್ನು ಮಾಡಿ ಅನುಷ್ಠಾನ ಮಾಡುವಂತ ಕೆಲಸವನ್ನು ಇವತ್ತು ಯಾರಾದ್ರೂ ಮಾಡ್ತಾ ಇದ್ರೆ ಅದು ಮಾನ್ಯ ಯಡಿಯೂರಪ್ಪನವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ್ಬೇಕು. ಒಂದು ವಿಚಾರವನ್ನು ಹೇಳ್ತೀನಿ, ಇವತ್ತು ಮಾನ್ಯ ಯಡಿಯೂರಪ್ಪನವರು ಸಂಘ ಸಂಸ್ಥೆಗಳಿಗೆ, ಮಠಮಾನ್ಯಗಳಿಗೆ, ಧಾರ್ಮಿಕ ಕೇಂದ್ರಗಳಿಗೆ ಉದಾರವಾಗಿ ಸರ್ಕಾರದಿಂದ ಅನುದಾನ ಕೊಡುವಂತ ಕೆಲಸವನ್ನು ಮಾಡಿದ್ರು. ಬಹುಶಃ ಈ ರೀತಿ ಅನುದಾನ ಕೊಡುವಂತ ಕೆಲಸ ಯಾವ ಸಂದರ್ಭದಲ್ಲಿ ಪ್ರಾರಂಭ ಆಯಿತು, ಯಾರು ಮುಖ್ಯಮಂತ್ರಿ ಇದ್ದಾಗ ಅಂದ್ರೆ ಅದು ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ ಅದು ಪ್ರಾರಂಭ ಆಯಿತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಯೋಚನೆ ನೋಡ್ತಾ ಇದ್ದೇವೆ. ರಾಜ್ಯದ ಮುಖ್ಯಮಂತ್ರಿ ಆದಂತವರಿಗೆ ನಾವು ಇದಕ್ಕೆ ಅನುದಾನ ಬೇಕು ಅದಕ್ಕೆ ಬೇಕಂತ ಹೇಳಿ ಎಷ್ಟೋ ಕೇಳಿದಾಗೂ ಕೆಲವು ಮುಖ್ಯಮಂತ್ರಿಗಳು ಸ್ಪಂದನ ಮಾಡೋದು. ಆದ್ರೆ ಯಡಿಯೂರಪ್ಪನವರು ಯಾರು ಬಂದವರಿಗೆ ರಿಕ್ವೆಸ್ಟ್ ಮಾಡಲಿಲ್ಲ, ಮಠಾಧೀಶರು ಬಂದು ಕೇಳಿಲ್ಲ. ಅವರೇ ಸ್ವಯಂ ಪ್ರೇರಿತವಾಗಿ ಇವತ್ತು ರಾಜ್ಯದಲ್ಲಿರುವಂತಹ ನಾಡಿನ ಮಠಗಳಿಗೆ, ಧರ್ಮ ಕ್ಷೇತ್ರಗಳಿಗೆ, ಸಂಘ ಸಂಸ್ಥೆಗಳಿಗೆ ಅನುದಾನ ಕೊಡುವಂತ ಕೆಲಸ ಇವತ್ತು ಯಾರಾದ್ರೂ ಮಾಡಿದ್ರೆ ಅದು ಮಾನ್ಯ ಯಡಿಯೂರಪ್ಪನವರು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳ್ತೇನೆ. ಅದಕ್ಕಾಗಿ ಇವತ್ತು ಸಹಿತ ಎಲ್ಲಿ ಹೋದಲ್ಲಿ ಸಹಿತ ಇವತ್ತು ಯಡಿಯೂರಪ್ಪನವ್ರ ಬಗ್ಗೆ ಒಂದು ಹೆಚ್ಚಿನ ರೀತಿಯಾದ ಒಂದು ಸ್ಮರಣೆ, ಗೌರವ ಕೊಡುವಂತ ಕೆಲಸ ಇವತ್ತು ನಡೀತಾ ಇದೆ. ಒಂದು ವಿಶೇಷವಾಗಿ ಯಡಿಯೂರಪ್ಪರ ಕಡೆಯಿಂದ ಅವ್ರ ಕಡೆಯಿಂದ ಅನುದಾನ ಆಗಲಿ ಉಪಕಾರ ಕೊಡುವಂತವ್ರು ಸಾಕಷ್ಟು ಜನ ಇದ್ದಾರೆ. ಆದ್ರೆ ಅದನ್ನ ನೆನಪಿಟ್ಟುಕೊಳ್ಳುವಂತವ್ರು ಬಹಳ ಕಡಿಮೆ. ಇವತ್ತು ನಮ್ಮ ಪಾಟೀಲ್, ಗುರು ಪಾಟೀಲ್, ಬಹುಶಃ ಅವ್ರಿಗೆ ಎಷ್ಟು ಅಭಿಮಾನ ಇದೆ ಅಂತಂದ್ರೆ ಈಗಾಗಲೇ ಬೆಳಗಾವಿಯಲ್ಲಿ ಈಗಾಗಲೇ ಕಲ್ಯಾಣ ಮಂಟಪ ಕಟ್ಟಿಸಿದ್ದಾರೆ, ಅದು ಯಡಿಯೂರಪ್ಪನವರ ಹೆಸರಲ್ಲೇ. ಈಗ ಇಲ್ಲಿ ಗ್ರಾಮೀಣ ಭಾಗದಲ್ಲಿ ಈ ಒಂದು ಕಲ್ಯಾಣ ಮಂಟಪವನ್ನು ಕಟ್ಟಿಸಿ ಇವತ್ತು ಯಡಿಯೂರಪ್ಪನವರ ಹೆಸರನ್ನ ಇಡುವಂತ ಕೆಲಸ ಇವತ್ತು ಮಾಡಿದಾರಲ್ಲ, ಅದು ಗುರು ಪಾಟೀಲರ ಒಂದು ಹೆಚ್ಚಿನ ರೀತಿಯಾದ ಕ್ರಿಯಾಶೀಲತೆ, ಅವ್ರಿಗಿರುವಂತ ಒಂದು ಅಭಿಮಾನ ಇದು ತೋರಿಸಲಿಕ್ಕೆ ಸಾಧ್ಯ. ಗುರು ಪಾಟೀಲ್ ಅಷ್ಟೇ ಅಲ್ಲ, ಯಡಿಯೂರಪ್ಪನವರ ಹೆಸರಿನಲ್ಲಿ ಹಲವಾರು ಸಾಮಾಜಿಕ ಕೆಲಸ ಕಾರ್ಯಗಳನ್ನ ಮಾಡುವಂತ ಕೆಲಸ ಇವತ್ತು ಗುರು ಪಾಟೀಲ್ ಮಾಡ್ತಾ ಇದ್ದಾರೆ. ಅವರ ನೇತೃತ್ವದಲ್ಲಿ ಇನ್ನೂ ಹೆಚ್ಚಿನ ಸಾಮಾಜಿಕ ಕೆಲಸ ಕಾರ್ಯಗಳು ನಡೀಲಿ. ಬಹುಶಃ ನನಗನ್ನಿಸ್ಬಿಟ್ಟಿಗೆ ನಾನು ಬೆಳಗಾವಿಯ ಸಂಸದರ ಆದ್ಮೇಲೆ ನನಗೊಂದು ಅಭಿಮಾನದ ಸಂಗತಿ ಅಂದ್ರೆ ಇವತ್ತು ಯಡಿಯೂರಪ್ಪನವರ ಹೆಸರ ಮೇಲೆ ಬೆಳಗಾವಿಯಲ್ಲಿ ಕಲ್ಯಾಣ ಮಂಟಪ, ಇವತ್ತು ಇಲ್ಲಿ ಒಂದು ಕಲ್ಯಾಣ ಮಂಟಪ, ಅಷ್ಟೇ ಅಲ್ಲ ಬೆಳಗಾವಿಯಲ್ಲಿ ಒಂದು ಪ್ರಮುಖವಾದಂತ ರಸ್ತೆ ಯಡಿಯೂರಪ್ಪನವರ ಹೆಸರಲ್ಲಿ ಇರುವಂತದ್ದು ನಮ್ಗೆಲ್ಲ ಒಂದು ಅಭಿಮಾನ ಸಂಗತಿ. ಹೀಗಾಗಿ ನಾವು ಒಂದೇ ಹೇಳಿದ್ರೆ ಇವತ್ತು ಬೆಂಗಳೂರು ಬ್ರ್ಯಾಂಡ್ ಅಂತ ಹೇಳಿ ಬೆಂಗಳೂರು ಬ್ರ್ಯಾಂಡ್ ಅನ್ನುವಂಥದ್ದು ಹೆಸರು ಉಳಿಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಬೆಂಗಳೂರು ಹೆಸರು ಕೆಟ್ಟು ಹೋಗಿದೆ. ಆದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ನನಗೆ ಗುರ್ತಿದೆ, ಆ ಬೆಂಗಳೂರಿಗೆ ಸಾವಿರಾರು ಕೋಟಿ ಹಣವನ್ನು ಕೊಟ್ಟು ಬೆಂಗಳೂರಿನ ರಸ್ತೆಗಳೇನಾದ್ರೂ ಸುಧಾರಣೆ ಆಗಿದ್ರೆ ಅದು ಯಡಿಯೂರಪ್ಪನವರ ಕಾಲದಲ್ಲಿ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾದ ಜಿಲ್ಲೆಗಳಲ್ಲಿ ರಸ್ತೆಗಳ ನಿರ್ಮಾಣ ಆಗಿದ್ರೆ ಯಡಿಯೂರಪ್ಪನವರ ಕಾಲದಲ್ಲಿ ಇರುವಂತ ಮಾತ್ರ ಹೇಳ್ತೀನಿ. ನೀವು ಬಹುಶಃ ಹೈದರಾಬಾದ್ ಕರ್ನಾಟಕ, ಇವತ್ತೇನು ಕಲ್ಯಾಣ ಕರ್ನಾಟಕ ಇರ್ತೀವಿ, ನಾನು ಹಿಂದೆ ಪ್ರಥಮ ಬಾರಿ ಲೀಡರ್ ಆಫೀಸ್ ಇದ್ದಾಗ ಅಲ್ಲಿ ಒಂದು ತಾಲೂಕಿನಿಂದ ಕೇಂದ್ರ ಸ್ಥಳಕ್ಕೆ ಹೋಗಕ್ಕೆ ರಸ್ತೆ ಇರಲಿಲ್ಲ. ಯಾವಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಆ ಸಂದರ್ಭದಲ್ಲಿ ಅಲ್ಲಿ ಗುಲ್ಬರ್ಗ ಮತ್ತು ಇಡೀ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಉತ್ತಮವಾದಂತ ರಸ್ತೆ ನಿರ್ಮಾಣ ಆಗಿದ್ದೆ ಅವಾಗ ಅವರ ಕಾಲದಲ್ಲಿ ಇರುವಂತಹ ಮಾತು ಹೇಳ್ತೀನಿ. ಈ ರೀತಿ ಹಲವಾರು ಅಭಿವೃದ್ಧಿ ಕೆಲಸ ಕಾರ್ಯಗಳ ಮುಖಾಂತರ ತಮ್ಮ ಹೋರಾಟದ ಒಂದು ಬದುಕಿನೊಂದಿಗೆ ಇವತ್ತು ಜನಮಾನಸದಲ್ಲಿ ಇವತ್ತು ನೆಲೆಸುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಯಡಿಯೂರಪ್ಪನವರು ಮಾತನ್ನು ಹೇಳಿ ಇಂಥ ಒಂದು ಗ್ರಾಮೀಣ ಭಾಗದಲ್ಲಿ ಅವರ ಹೆಸರಿನಲ್ಲಿ ಕಲ್ಯಾಣ ಮಂಟಪ ಮತ್ತು ಅವರ ಧರ್ಮ ಪತ್ನಿಯವರ ಹೆಸರಿನ ಮೇಲೆ ಇವತ್ತು ಆ ಒಂದು ಭೋಜನಾಲಯದ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇರೋದಕ್ಕೆಲ್ಲ ಬಹಳ ಸಂತೋಷ. ಇವತ್ತು ಈ ಭಾಗದ ಜನಪ್ರತಿನಿಧಿಯಾಗಿ ಇವತ್ತು
ಇಲ್ಲಿ ಕಲ್ಯಾಣ ಮಂಟಪ ಇರೋ ಹೆಸರಿದ್ದು ನನಗಂತೂ ಹೆಚ್ಚಿನ ಸಂತೋಷ ತಂದೆ. ಇದು ಇದೇ ರೀತಿ ಗುರು ಪಾಟೀಲ್ ಈ ಸಾಮಾಜಿಕ ಕೆಲಸ ಕಾರ್ಯಗಳು ಮುಂದುವರಿಲಿ, ಅವರ ಮುಖಾಂತರ ಈ ಭಾಗದ ಜನರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಿ ನನ್ನ ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.